ಅಸ್ಸಲಾಮು ಅಲೈಕುಮ್. ಹಾಯ್, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ ಚೆನ್ನಾಗಿದ್ದೆ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನಿವಾಗ ಹೊಡ್ತಾ ಇದ್ದೀನಿ ನನ್ನ ಕಸಿನ್ ಬ್ರದರ್ದು ಮಗುವಿಗೆ ತೊಟ್ಟಿಲಿಗೆ ಹಾಕಲಿಕ್ಕೆ. ಇಲ್ಲಿ ನಮ್ಮ ಮನೆ ಹತ್ತಿರನೇ, ತುಂಬ ದೂರ ಏನಿಲ್ಲ. ಫಾರಿಸ್ಗೆ ರೆಡಿ ಮಾಡಿದ್ದೀನಿ ನನ್ನ ಮಗುವಿಗೆ. ಸೊ ಅವನು ಮಲಗಿದ, ಈಗ ಏನು ಮಾಡಬೇಕಂತ ನೋಡಬೇಕು. ಸೊ ಅವ್ನು ಮಲಗಿದ ಮೇಲೆ ನಾನು ಬಿಟ್ಟು ಹೋದೆ, ಕರ್ಕೊಂಡು ಹೋಗಲಿಲ್ಲ. ನೋಡಿ ರೆಡಿ ಮಾಡಿದ್ದೆ. ಸೊ ಮಲಗಿದ್ದಾನೆ ಅಂತ ಹೇಳಿ ಅಮ್ಮ ಹೇಳಿದರು ಬಿಟ್ಟು ಹೋಗು ಅಂತ. ಸೊ ನಾನು ಬಿಟ್ಟು ಹೋದೆ. ಇಲ್ಲಿ ಹತ್ತಿರ ಅಲ್ವಾ ಅಂತ ತುಂಬ ಜನ ಏನೂ ಹೋಗಲಿಲ್ಲ. ಮತ್ತು ನನ್ನ ಕಸಿನ್ ಬ್ರದರೇ ಬಂದ, ಇವನ ಮಗುವಿಗೆ ತೊಟ್ಟಿಲಿಗೆ ಹಾಕೋದು ಅವನೇ ಬಂದ ಕರ್ಕೊಂಡು ಹೋಗಲಿಕ್ಕೆ. ಮತ್ತು ಒಂದು ಕಾರ್ ಇತ್ತು, 3 ಸ್ಕೂಟಿ ಒಟ್ಟಿಗೆ ಹೋದೆ. ನನ್ನ ತಂಗಿ ಹಸ್ಬೆಂಡ್ ಒಟ್ಟಿಗೆ ಬಂದರು. ಮತ್ತು ಇವನ್ನ ಕರ್ಕೊಂಡು ಹೋದ, ಇವನ ಮಗುವಿಗೆ ತೊಟ್ಟಿಲಿಗೆ ಹಾಕೋದು. ಮತ್ತು ಎದುರು ಕಾರ್ ಇವನ ತಂಗಿದ್ದು, ನನ್ನ ಕಸಿನ್ ಸಿಸ್ಟರ್ ಇದ್ದು, ಅದರಲ್ಲಿ ನನ್ನ ಆಂಟಿ ಮತ್ತು ನನ್ನ ಸಿಸ್ಟರ್ ಗಂಡ ಎಲ್ಲ ಇದ್ದಾರೆ. ಸೊ ಅಲ್ಲಿ ಹೋಗುವಾಗ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಸೂಪರ್ ಇತ್ತು. ಮತ್ತು ನೋಡಿ ಮಗುವಿದ ಹೆಸರೇನಂತ ಗೊತ್ತಾಗಲಿಲ್ಲ ನನಗೆ, ಹೇಳಲಿಕ್ಕೆ ಮರೆತು ಹೋಯಿತು. ಸೊ ನೋಡಿ ಮಾಷಾಅಲ್ಲಾ ಇತ್ತು ಮಗು. ಮತ್ತು ಬರುವಾಗ ಎಲ್ಲ ಗಿಫ್ಟ್ ಎಲ್ಲ ತಂದಿದ್ದರು ಅವರ ಮನೆಯವರೆಲ್ಲ. ಅಜ್ಜಿ ಸೊಂಟದ್ದು ಹಾಕಿದ್ರು, ಅಪ್ಪ ರಿಂಗ್ ಹಾಕಿದ್ರು, ಗೋಲ್ಡು ಡ್ರೆಸ್ ಎಲ್ಲ ತಗೊಂಡು ಬಂದರು. ಮಾಷಾಅಲ್ಲಾ ಅಂತ ಕಾಣ್ತಿದ್ದ ಮಗು. ಸೊ ಮತ್ತು ಮಗುವಿದು ಆಂಟಿ ಬರುವಾಗ ರಿಂಗ್ ತಗೊಂಡು ಬಂದರು ಗೋಲ್ಡ್. ಇದು ಮಗುವಿಗೆ ಅಮ್ಮನಿಗೆ ಡ್ರೆಸ್ ಎಲ್ಲ ತಗೊಂಡು ಬಂದಿದ್ದರು ನನ್ನ ಆಂಟಿ ಬರುವಾಗ. ಮತ್ತು ಮಟನ್ ಬಿರಿಯಾನಿ, ಮತ್ತು ಸೀರಾ, ಮತ್ತು ಐಸ್ ಕ್ರೀಮು, ಕೋಲ್ಡ್ ಡ್ರಿಂಕ್ಸು, ಕಚುಂಬರ್, ಚಿಕನ್ ಫ್ರೈ, ಮತ್ತು ಅದು ಶೋಲೆ ಮಸಾಲ ಎಲ್ಲ ಸೂಪರ್ ಇತ್ತು. ಸೂಪರ್ ಅಂದರೆ ಮಾಷಾಅಲ್ಲಾ. ಇದೆಲ್ಲ ನನ್ನ ಸಿಸ್ಟರ್ಸ್ನವರು, ನನ್ನ ಕಸಿನ್ ಸಿಸ್ಟರ್ ಮತ್ತು ನನ್ನ ಕಸಿನ್ ಬ್ರದರ್ದು ವೈಫ್ ಎಲ್ಲ ಒಟ್ಟಿಗೆ, ನನ್ನ ಆಂಟಿ ಎಲ್ಲ ಒಟ್ಟು ಕೂತ್ಕೊಂಡು ಊಟ ಮಾಡಿದ್ದು. ನಾವು ಇಷ್ಟೇ ಜನ ಓದೋದು ಕರ್ಕೊಂಡು ಹೋಗಿ ಬರಲಿಕ್ಕೆ. ಅವಳದ್ದು ತುಂಬ ಜನ ಹೋಗಲಿಲ್ಲ, ಯಾಕೆಂದರೆ ಸಿಂಪಲ್ ಮಾಡಿದ್ದು. ಯಾಕಂದರೆ ಅವಳದ್ದು ಅಮ್ಮನ ಮನೆ ಎಲ್ಲ ಇದು. ಅವಳ ಅಮ್ಮನ ಮನೆ ಯಾವುದೋ ಒಂದು ಊರು, ತುಂಬ ದೂರ ಉಂಟಿತ್ತು ನೋಡಿ, ಫಾತಿಮಾ. ಸೊ ಅವಳು ಅವಳ ಆಂಟಿನ ಮನೆಯಲ್ಲಿ ಕೂತ್ಕೊಂಡಿದ್ಲು, ಅಲ್ಲಿ ತುಂಬ ಚಳಿ ಜಾಸ್ತಿ ಅಂತ. ಸೊ ಅಲ್ಲಿಂದ ಸಿಂಪಲಾಗಿ ಸ್ವಲ್ಪ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದು ಅಷ್ಟೇ. ಅಲ್ಹಮ್ದುಲಿಲ್ಲಾ ತುಂಬಾ ರೆಸ್ಪೆಕ್ಟ್ ಕೊಟ್ಟರು. ಮತ್ತು ಸ್ವೀಟ್ ಚಹಾ ಎಲ್ಲ ಇತ್ತು. ಮತ್ತು ತುಂಬ ಟೈಮ್ ಕೂತ್ಕೊಂಡೆ. ಮತ್ತು ನಾವು ಬಂದೆ ಮನೆಗೆ, ಅವನೇ ಕರ್ಕೊಂಡು ಬಂದು ಬಿಟ್ಟ. ನೋಡಿ ಎಲ್ಲ ಕಾರಲ್ಲಿ ಹೋದರು. ನನ್ನ ತಂಗಿನವರೆಲ್ಲ ಮುಂದೆನೇ ಹೋಗಿದ್ದರು. ಸೊ ಇವರೆಲ್ಲ ಕಾರಲ್ಲಿ ಕೂತ್ಕೊಂಡ್ರು. ಇವನಿಗೆ ಕಸಿನ್ ಮತ್ತೊಂದು ಬ್ರದರ್ ಇದ್ದು, ಅವನಿಗೆ ಜಾಗ ಇರಲಿಲ್ಲ. ಸೊ ಅವನಿಗೆ ಕೆಳಗೆ ನಿಲ್ಲಿಸಿದರು. ನನ್ನನ್ನು ಬಿಟ್ಟು ಬಂದು ಮತ್ತೆ ನನ್ನ ಕರ್ಕೊಂಡು ಬರಲಿಕ್ಕೆ ಬಂದ. ತುಂಬಾ ತಮಾಷೆ ಮಾಡಿದ್ದು. ಸೊ ನನ್ನನ್ನು ನೋಡಿ ಹೋಗು ಅಂತ ಹೇಳಿದ. ಮಾಷಾಅಲ್ಲಾ ಚೆನ್ನಾಗಿ ಫಂಕ್ಷನ್ ಆಯಿತು, ಅಲ್ಹಮ್ದುಲಿಲ್ಲಾ. ಮತ್ತು ಕರ್ಕೊಂಡು ಹೋಗ್ತಿದ್ವಿ. ನಾಳೆ ಇವನ ತಂಗಿದ್ದು, ನನ್ನ ಕಸಿನ್ ಸಿಸ್ಟರ್ ಇದು ನಾಳೆ ಇದು ಉಂಟು ಮನೆ ಒಕ್ಕಲು, ಅಂದರೆ 3 ವರ್ಷ ಆಯಿತು ಇನ್ಶಾಅಲ್ಲಾ. ಅದಕ್ಕೆ ಹೋಗಬೇಕು. ಬಿಟ್ಟು ಹೋದ ನೋಡಿ.